ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಬೆಳಗ್ಗಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸರು ಸಿರಿ ಬೆಳಗ್ಗೆನೆ ಎದ್ಬಿಟ್ಟಿದ್ದಾರೆ. ಇವತ್ತು ದಿನ ಹೇಗೆ ಹೋಗುತ್ತೆ ನೋಡೋಣ. ಆಗ್ಲೇ ಸರು ಸಿರಿಗೆ ಸರಿ ಮಾಡಿ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಎಲ್ಲರೂ ಎದ್ಬಿಟ್ಟಿದ್ದಾರೆ ಇವತ್ತು. ಇವಾಗ ಟೈಮ್ ಬಂದು ನೋಡಿ, ಟೈಮ್ ಬಂದು ಇವಾಗ 8:30 ಅಷ್ಟೇ. ಅಷ್ಟು ಬೇಗ ಸರುಸರಿ 7 ಗಂಟೆಯಿಂದಾನೇ ಎದ್ಬಿಟ್ಟಿದ್ದಾರೆ. ಇವಾಗ ರಾತ್ರಿನೂ ಮಲ್ಗೋದು ಲೇಟು, ಬೆಳಗ್ಗೆನೂ ಬೇಗ ಎದ್ದೇಳ್ತಾ ಇದ್ದಾರೆ ಇವಾಗ. ಓಯ್ ಸರು, ಯಸ್ ಸರು. ನಮ್ಮ ಮನೆಯವರು ದೇವ್ರ ಮನೇನ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಶಿವರಾತ್ರಿ ಬಂತಲ್ಲ, ಅದಕ್ಕೋಸ್ಕರ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ದೇವ್ರ ಮನೆ ಫುಲ್ ಕ್ಲೀನ್ ಮಾಡ್ತಾರೆ ಇವಾಗ. ಹಾಲಲ್ಲಿ ಒಂದು ಚೆನ್ನಾಗಿರೋ ಪೇಪರ್ನ ಹಾಸಿ ಫೋಟೋಸ್ನೆಲ್ಲ ಅದ್ರ ಮೇಲೆ ಇಟ್ಕೊಂಡು ಅದಾದಮೇಲೆ ಕ್ಲೀನ್ ಮಾಡ್ತಾರೆ. ಸಿರಿ ಪಾಪುಗೆ ತುಂಬ ಹೊಟ್ಟೆ ಹಸ್ವಾಗಿಬಿಟ್ಟಿದೆ. ಪಾಪ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ. ಪಾಪಚ್ಚಿ, ಅದು ಪಾಪಚ್ಚಿ. ಆವಾಗ ದೇವ್ರ ಮನೆ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಬಟ್ ಸಿಕ್ಕಾಪಟ್ಟೆ ಧೂಳಾಗಿದೆ ಈ ಸಲ ಅಂತೂ. ಅದಕ್ಕೆ ಎಲ್ಲನೂ ತೆಗೆದು ಟೈಲ್ಸ್ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದಾರೆ. ಸೊ ಮೇಲಿನ ಮನೆ ಆದರೂ ಕೂಡ ಸಿಕ್ಕಾಪಟ್ಟೆ ಧೂಳು ಬರುತ್ತೆ. ಮನೆ ಒಳಗಾಗಿರ್ಬೋದು, ಕಿಚನ್ನಲ್ಲಿ, ದೇವ್ರ ಮನೇಲಿ, ಇಡೀ ಮನೆ ತುಂಬ ಸಿಕ್ಕಾಪಟ್ಟೆ ಧೂಳು. ಇವತ್ತು ನನ್ನ ತಮ್ಮ ಅವರು ಕೂಡ ಅವ್ರದ್ದು ಕ್ಲಾಸ್ಮೇಟ್ದು ರಿಸೆಪ್ಷನ್ ಇದೆ ಅಂತ ಹೋಗ್ತಾ ಇದ್ದಾರೆ. ಸೊ ನಾವು ಇಲ್ಲೇ ಮನೆ ಹತ್ರ ಒಂದು ಫಂಕ್ಷನ್ಗೆ ಹೋಗ್ತೀವಿ, ಅವರು ಬೇರೆ ಕಡೆ ಹೋಗ್ತಾ ಇದ್ದಾರೆ ಇಬ್ಬರು. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ರೆಡಿ ಆಗ್ತಾ ಇದ್ರು. ಅವರು ಕೂಡ, ತಮ್ಮ ರೆಡಿಯಾಗಿದ್ದಾನೆ, ಅಂಬಿಕಾ ರೆಡಿ ಆಗ್ತಾ ಇದ್ದಾಳೆ. ಸೊ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇವಾಗ ಎಲ್ಲ ಒರೆಸಿದ ಮೇಲೆ. ಸೊ ನೋಡೋಕ್ಕೆ ಖುಷಿ ಆಗುತ್ತಲ್ಲ. ಫೋಟೋಗಳೆಲ್ಲ ನೀಟಾಗಿ ಒರೆಸಿ ಎಲ್ಲ ಕುಂಕುಮ ಹಚ್ತಾರೆ. ದೇವ್ರ ಮನೇಲಿ ನೋಡಿ ಇಷ್ಟೊಂದು ಸಾಮಾನುಗಳು ನಾವು ಇಟ್ಟಿದ್ವಿ. ಪುಟ್ಟ ದೇವ್ರ ಮನೆ ಆದರೂ ನೋಡಿ ಇಷ್ಟೊಂದೆಲ್ಲ ಇಟ್ಟಿದ್ದೀವಿ. ಸಿರಿ ಪಾಪು ನೋಡಿ ಅವ್ರ ಅಜ್ಜಿ ಹತ್ರ ಹೊರಗಡೆ ಕೂತಿದ್ದಾಳೆ. ಸೊ ನಾನು ಸರುಣಿ ಇವಾಗ ಮೆಟ್ಲ ಮೇಲೆ ಕೂತ್ಕೊಳ್ಳೋಕೆ ಬಂದ್ವಿ. ಅವ್ರಿಗೆ ಒಳಗಡೆ ಇದ್ದು ಸಿಕ್ಕಾಬಿಟ್ಟೆ ಬೋರ್ ಆಗ್ತಾ ಇದೆ. ಸೊ ಸ್ನಾನ ಮಾಡಬೇಕು, ಇನ್ನೂ ಚೆನ್ನಾಗಿ ಬಿಸಿಲು ಬರಲಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂರೋಣ ಅಂತ ಬಂದು ಕೂತ್ಕೊಂಡ್ವಿ. ನನ್ನ ತಮ್ಮ ಮತ್ತು ಅಂಬಿಕಾ ಇಬ್ಬರು ಫಂಕ್ಷನಿಗೆ ಹೊರಟರು. ಸೊ ದೂರ ಇದೆ ಇಲ್ಲಿಂದ. ಸೊ ಅದಕ್ಕೋಸ್ಕರ ಬೇಗನೆ ಹೊರಡ್ತಾ ಇದ್ದಾರೆ. ಸೊ ನಮ್ಮಮ್ಮನ ಆಶೀರ್ವಾದ ತಗೊಂಡು ಇಬ್ಬರು ಹೊರಡ್ತಾ ಇದ್ದಾರೆ. ಸೊ ದೂರ ಟ್ರಾವೆಲ್ ಮಾಡೋದೆಲ್ಲ, ಬೈಕಲ್ಲಿ ಬೇರೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅಮ್ಮಂಗೆ ಕೈ ಅಂದರೆ ಆಶೀರ್ವಾದ ತಗೊಂಡು ಹೊರಡ್ತಾ ಇದ್ದಾರೆ. ಸಂಜೆ ವಾಪಸ್ ಬರ್ತಾರೆ. ಸೊ ಮದುಮಗಳು ಹೊರಡ್ತಾ ಇದ್ದಾರೆ ನೋಡಿ, ರೆಡಿಯಾಗಿದ್ದಾರೆ. ಇಬ್ಬರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ವಾ? ಸೊ ಕಮೆಂಟ್ ಮಾಡಿ, ನಾನು ಏನು ಹೇಳಿದ್ರು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಬಟ್ ಯಾರೂ ಕಮೆಂಟ್ ಮಾಡೋದೇ ಇಲ್ಲ ನೀವು. ಸರು ಪಾಪು ಅಂಬಿಕನ ಜೊತೆಗೆ ಹೋಗಬೇಕು ಅಂತ ನೋಡಿ ಹೋದ್ಲು. ಅವಳಿಗೆ ಎಲ್ಲಿಗಾದರೂ ಯಾರಾದರೂ ರೆಡಿಯಾಗಿಬಿಟ್ರೆ ಸಾಕು, ಅವ್ರ ಜೊತೆಗೆ ಹೋಗಬೇಕು ಅಂತ ಹಠ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ ಇತ್ತೀಚೆಗೆ. ಸೊ ಒಂದು ಹೊಸ ಬಟ್ಟೆ ಹಾಕ್ಕೊಂಡ್ರು ಕೂಡ ಅವರಿಗೆ ಇತ್ತೀಚೆಗೆ ಅರ್ಥ ಆಗ್ತಾ ಇದೆ. ಸೊ ನೋಡಿ, ಮದುಮಗ ಮತ್ತು ಮದುಮಗಳು ಫೈನಲಿ ಈ ಥರ ಕಾಣಿಸ್ತಾ ಇದ್ದಾರೆ. ಸೊ ಹೊರಟು ಇವಾಗ ಗಾಡಿಲೇ ಹೊರಡ್ತಾ ಇದ್ದಾರೆ. ದೂರ ಇದೆ ಅಲ್ವಾ, ಅದಕ್ಕೋಸ್ಕರ ಬೇಗ ಹೋಗಿ ಬೇಗ ಮಾಮಿಗೆ ಟಾಟಾ ಮಾಡ್ತಾ ಇದ್ದಾರೆ. ಮುದ್ದು ಬಂಗಾರ, ಇದು ಬಂಗಾರ, ಅದು ಬಂಗಾರ. ನಾವು ಹೋಗೋಣ ಫಂಕ್ಷನಿಗೆ ಆಮೇಲೆ. ಅಪ್ಪನ ಬಿಜಾಮ ಫಂಕ್ಷನ್ ಪಚ್ಚ ಸರಿನಾ? ಸಿಟ್ಟು ಬಂತು ಸರುಗೆ. ಇಲ್ಲ ಮಗನೇ ಬೇಡ.
ಸರು ಪಾಪು ನೋಡಿ ಅವ್ರ ಅಪ್ಪಾಜಿ ಹತ್ರ ಹೋಗಿದ್ದಾಳೆ ಕೆಲಸ ಮಾಡಕ್ಕೆ. ಸೊ ಎತ್ಕೊಳ್ಳಿ ಅಂತ ಹೋಗಿ ಕೂತಿದ್ದಾಳೆ ನೋಡಿ. ಸಿರಿ ಪಾಪು ರೆಡಿ ಆಗಿದ್ದಾಳೆ. ಇವಾಗ ಖಡ್ಗ ಹಾಕ್ಸ್ಕೊಂತ ಇದ್ದಾಳೆ. ಇಲ್ಲಿ ನೋಡಪ್ಪ ಸಿರಿ ಸಿರಿ, ಕಾಲ್ಗೆಜ್ಜೆ ಅಲ್ಲ ಇದು ಖಡ್ಗ. ಕಾಲ್ಗೆಜ್ಜೆ ಅವು ಇನ್ನೊಂದು ಹಸಿರು ಕೆಂಪು ಹಸಿರು ಕೆಂಪು ಮಿಕ್ಸ್ ಇದಾವೆ. ಎಲ್ಲಿ ಪಾಪು? ಓಯ್ ಇದು ಸರು ಪಾಪು ಎದ್ಮೇಲೆ ಹಾಕ್ಬೇಕು. ಸರು ಪಾಪು ನೋಡಿ ಫುಲ್ ನಿದ್ದೆ ಮಾಡ್ತಾ ಇದ್ದಾಳೆ. ಒಂದು ಸ್ನಾನ ಆಯ್ತು, ಇವಾಗ ರೆಡಿ ಆಗ್ಬೇಕು. ಮನೆ ಹತ್ರನೇ ಒಂದು ಫಂಕ್ಷನ್ ಇದೆ ಇವತ್ತು, ಗೃಹ ಪ್ರವೇಶ ಫಂಕ್ಷನ್ನು. ಸೊ ಕರೆದಿದ್ದಾರೆ, ರೆಡಿಯಾಗಿ ನಾವು ಅಲ್ಲಿಗೆ ಹೋಗ್ತೀವಿ. ನನ್ನ ತಮ್ಮ ಅವರು ರಿಸೆಪ್ಷನಿಗೆ ಹೋಗಿದ್ದಾರೆ, ನಾವು ಇಲ್ಲೇ ಮನೆ ಹತ್ರ ಫಂಕ್ಷನಿಗೆ ಹೋಗ್ತಾ ಇದ್ದೀವಿ. ಇನ್ನು ಟೈಮ್ ಇದೆ. ಸರು ಪಾಪು ಎದ್ಮೇಲೆ ಹೋಗೋದು. ಸರಿ ಪುಟ್ಟಾಡಿ, ನನ್ನ ಮುದ್ದು ಬಂಗಾರಿ, ಇಲ್ಲಿ ಇಲ್ಲಿ ಮಗನೇ, ಇಲ್ಲಿ ನೋಡೋ ಸಿರಿ. ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ. ರೆಡಿಯಾಗಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ನಾನು ರೆಡಿ ಆದೆ. ಸರು ಪಾಪು ಎದ್ದಿಲ್ಲ ಇನ್ನು. ಸರು ಪಾಪು ಹೇಳ್ಬೇಕು. ಸಿರಿ ಸಿರಿ ಸಿಟ್ ಮಾಡ್ಕೊಂಡಿದ್ದಾಳೆ ನೋಡಿ. ಸಿರಿ ಇಲ್ಲಿ ಎಲ್ಲೋಗ್ತೀಯಾ? ಎಲ್ಲಿ ಪುಷ್ಲಾಟು? ಸಿರಿ ಇವತ್ತು ಫೋಟೋನೇ ತಗ್ಸಲ್ವಂತೆ, ಫುಲ್ ಬೇಜಾರಲ್ಲಿದ್ದಾಳೆ. ಅಲ್ಲಿ ಮಲಗಿಸಿದ್ರು ಮಲಗ್ತಾ ಇಲ್ಲ, ಅಳ್ತಾ ಇದ್ದಾಳೆ ಅಷ್ಟೇ. ಇವತ್ತು ಅರ್ಧ ನಿದ್ದೆ ಮಾಡ್ಕೊಂಡು ಎದ್ದಿದ್ದಾಳೆ, ಮಾತೆ ಕೇಳ್ತಾ ಇಲ್ಲ. ಇವಾಗ ಫಂಕ್ಷನ್ ಕರ್ಕೊಂಡೋದ್ರೆ ಅಲ್ಲೇನ್ ಮಾಡ್ತಾಳ ನೋಡ್ಬೇಕು. ಸೊ ಹೊರಟಿದ್ದೀವಿ ಇವಾಗ. ಇದೊಂದು ಸ್ಮಾಲ್ ಗಿಫ್ಟ್ ತಂದಿದ್ದಾರೆ. ಅಮ್ಮ ಆಗಲೇ ಇಳಿದು ಹೋಗ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಇವಾಗ, 1:30 ಟೈಮ್. ದೇವೇರ ಹೋಗಿ ಗಿಫ್ಟೆಲ್ಲ ಕೊಟ್ಟಿದ್ದಾಯ್ತು. ದೇವ್ರ ಪ್ರಸಾದ ಎಲ್ಲ ತಿಂದ್ವಿ. ಸೊ ಇವಾಗ ಊಟಕ್ಕೆ ಹೋಗೋ ಸಮಯ. ಇವಾಗಲ್ಲ ಅಜ್ಜಿ ಹತ್ರ ಕುತ್ಕೋಬಾರ್ದು. ಫಂಕ್ಷನ್ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ. ಸರ್ ಸಿರಿಯಲ್ ಟೇಬಲ್ ಮೇಲೆ ಹಾಕಿರ್ತಾರಲ್ಲ ರ್ಯಾಪರು, ಎಲ್ಲ ಹರ್ದದ್ದು ಬಿಸಾಕ್ತಾ ಇದ್ರು. ಅವ್ರನ್ನ ಕರ್ಕೊಂಡು ಊಟ ಮಾಡೋ ಅಷ್ಟರಲ್ಲಿ ಅಪ್ಪ ಸಾಕಾಯಿತು ಅಂತಲೇ ಹೇಳ್ಬೋದು. ಊಟ ಮಾಡೋಕ್ಕೆ ಬಿಡ್ತಾ ಇಲ್ಲ, ಎಲೆ ಎಲ್ಲ ಎಳಿಯೋದು, ರ್ಯಾಪರ್ ಎಲ್ಲ ಎಳಿಯೋದು, ಆ ಥರ ಮಾಡ್ತಾಯಿದ್ರು. ಸೊ ಅವ್ರಿಗೆ ಪೂರಿ ಇಸ್ಕೊಂಡಿದ್ವಿ. ಸೊ ಸ್ವಲ್ಪ ತಿನ್ನಿಸ್ತಾ ಇದ್ವಿ, ತಿಂತಾ ಕೂತಿದ್ದಾರೆ. ಸೊ ನನಗೆ ನಿದ್ದೆನೇ ಬರ್ತಾಯಿದೆ. ಮಧ್ಯಾಹ್ನ ಆಗೋಗಿತ್ತಲ್ವ, ಬೆಳಗ್ಗೆ ಬೇರೆ ಬೇಗ ಇದ್ದಿದ್ವಿ. ಸೊ ಫಂಕ್ಷನ್ ಊಟ ಅಂತೂ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ಆಮೇಲೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇವತ್ತು ಒಳ್ಳೆ ಊಟ ಮಾಡಿದ್ವಿ. ಅಮ್ಮನ ಕೂದಲು ನೋಡಿ ಸಿರಿ ಈ ಕಡೆ ಎಳ್ದು ಬಿಟ್ಟಿದ್ದಾಳೆ. ಸೊ ಪಾಪ ಸರಿ ಮಾಡ್ಕೊಳಕ್ಕೂ ಆಗ್ತಿಲ್ಲ, ಹಂಗೆ ತಿಂತಾ ಇದ್ದಾರೆ. ಇವತ್ತು ಒಳ್ಳೆ ಡೇ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸುಮಾರು ದಿನ ಆಗಿತ್ತು ಫಂಕ್ಷನ್ ಊಟ ತಿಂದು. ಸೊ ಇವತ್ತು ಒಳ್ಳೆ ಊಟ ಮಾಡಿದ್ವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಯಿತು.
ಇವಾಗ ಕೂತಿದ್ದೀವಿ ಬಿಸಿಲಲ್ಲಿ ಸುಸ್ತಾಗಿ. ಸರು ಸಿರಿ ಅಲ್ಲಿರೋ ಪೇಪರ್ ಎಲ್ಲ ಕಿತ್ತಿ ಬಿಸಾಕ್ ಬಂದಿದ್ದಾರೆ ನೋಡಿ, ಕೂತಿದ್ದಾರೆ ಇವಾಗ. ಆದ್ರೂ ಕೂರ್ತಾ ಇಲ್ಲ ನಮ್ಮ ಸಿರಿಗೆ, ಆದ್ರೂ ಸಮಾಧಾನ ಆಗಿಲ್ಲ, ಎಲ್ಲ ಕಿತ್ತು ಬಿಸಾಕಿದ್ರು. ಇವಾಗ ನಿದ್ದೆನೂ ಬರ್ತಾ ಇಲ್ಲ ಅವ್ರಿಗೆ, ಫುಲ್ ಆಟ ಆಡ್ತಾ ಇದ್ದಾರೆ. ಸಿಕ್ಕಾಬಿಟ್ಟೆ ಬಿಸಿಲು. ಒಳ್ಳೆ ಊಟ ಮಾಡ್ಕೊಂಡು ಬಂದು ಇವಾಗ ರೆಸ್ಟ್ ಮಾಡ್ತಾ ಇದೀವಿ ಕೂತ್ಕೊಂಡು. ಸಿರಿ ಇಲ್ಲಿ ಯಾಕೆ ಇಲ್ಲಿ ನೋಡಿ, ಇವಳು ಕಿತಾಪತಿ. ಬಾ 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 ಈ ಕಡೆ ಬಾ ಬಾ ಬಾ. ಒಂದ್ ಕಡೆ ಕೂರೋದೇ ಇಲ್ಲ ಅಂತಾರೆ ಇವ್ರು ಇಬ್ರು. ಅಮ್ಮ ಇಲ್ಲೇ ಎಲ್ಲಿ ಸುಸ್ತಾಯಿತು. ಒಳ್ಳೆ ಊಟ ತಿನ್ಕೊ ಬಂದಿದ್ದೀವಿ. ಇವರು ಮಲಗಿದ್ರೆ ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡಬೇಕು. ಹಾಂ ಹಾಂ ಏನು ಮಗ್ನೆ? ಆ ಮಗ್ನೆ ಆರು ಕೊಂದು. ಹ್ಞೂ ಇವಾಗ ಕೂತಿದ್ದೀವಿ, ಡ್ರೆಸ್ ಚೇಂಜ್ ಮಾಡಬೇಕು. ಮತ್ತೆ ನಾನು ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ತುಂಬ ಸುಸ್ತಾಗ್ತಿದೆ ಅಪ್ಪ, ಬಿಸಿಲಲ್ಲಿ ಹೋಗಿ ಬಂದಿದ್ದು. ಕುಟುಂಬ ಕುಟು ಕುಟುಂಬ ಕುಟು ಕುಟುಂಬ ಕುಟು ಸುಬ್ಬಣ್ಣನ ಕುಟುಂಬ ಕುಟು. ಅಮ್ಮ ಇಲ್ಲಿ ಸರ್ ಡ್ಯಾನ್ಸ್ 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 ಮಾಡಪ್ಪ ಇಲ್ಲಿ ನೋಡಿ. ಅರ್ಧ ಬರ್ಧ ಹಾಲು ಕುಡ್ದು ಮತ್ತೆ ಅಜ್ಜಿ ಹತ್ರ ಓಡ್ ಹೋಗ್ತಾ ಇರೋದು. ಟಾಟಾ ಸರು ಟಾಟಾ. ರೂಮಿಗೆ ಹೋಗ್ತಾ ಇದ್ದಾಳೆ. ಬಾರವ್ವ ಪಪ್ಪ ಬಾ ಪಪ್ಪು. ಅಪ್ಪ ಪಪ್ಪು ಅಲ್ಬೇಡ ಅಲ್ಬೇಡ ಅಲ್ಬೇಡ, ಈ ಕಡೆ ಬಾ. ಸರು ಎವಡಿಯಾ ಏನೇನು ಚಿಕ್ಕ ಏನು ಪಾರ್ಟಿಕಲ್ಸ್ ಕೆಳಗೆ ಇಡಂಗೆ ಇಲ್ಲ, ಎಲ್ಲ ಬಾಯಿಗೆ ಹಾಕೋದೆ ತೆಗ್ದು. ನೋಡಿ ನೋಡಿ ಏ ಕಂದಮ್ಮ ಕುಟ್ಟುಮ್ಮ ಕುಟ್ಟು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ಇವಾಗ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರಸ್ವತಿ ಮಲಗಿಬಿಟ್ಟಿದ್ರು, ಅವರಿಂದ ಬಂದು ಇವಾಗ ಎದ್ದು ಊಟ ತಿಂದು ಆಟ ಆಡ್ತಾ ಇದ್ದಾರೆ. ಈ ಪ್ಲೇಯಿಂಗ್ ಮ್ಯಾಟ್ ಬಂದು ಮೀಶೋಯಿಂದ ತರಿಸಿರೋದು 300 ರುಪೀಸಿಗೆ. ಸೊ ನೆನ್ನೆಯಿಂದ ಪ್ಲೇಯಿಂಗ್ ಮ್ಯಾಟ್ ಮೇಲೆ ಖುಷಿಯಿಂದ ಆಟ ಆಡ್ತಾ ಇದ್ದಾರೆ ಸರಸ್ವತಿ. ನೋಡಿ ಫುಲ್ ಖುಷಿಯಾಗ್ಬಿಟ್ಟಿದೆ ಅವರಿಗೆ, ಏನೋ ತರಿಸಿದ್ದಾರೆ ಅಂತ. ಚೆನ್ನಾಗಿದೆ. ಈ ಕಡೆ ABCD ಎಲ್ಲ ಇದೆ ಇದರಲ್ಲಿ, ಈ ಕಡೆ ಎಲ್ಲ ಡಿಸೈನ್ ಎಲ್ಲ ಇದೆ, ಚೆನ್ನಾಗಿದೆ. 300 ಕೊಡ್ಬೋದು, ವರ್ತ್ ಅಂತ ಅನಿಸ್ತು ನನಗೆ. ನೋಡಿ ನಮ್ಮ ಸಿರಿಗೆ ಎಷ್ಟು ಖುಷಿ ಆಗ್ತಿದೆ ನೋಡಿ. ಕೆಳಗಡೆ ಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಅವರಿಗೆ, ಮೇಲೆ ಎತ್ಕೊಂಡ್ರೆ ಕಷ್ಟ ದುಃಖ. ಇಷ್ಟು ಟಾಯ್ಸ್ ಕೊಟ್ಟು ಕೆಳಗಡೆ ಬಿಟ್ಬಿಟ್ರೆ ಆರಾಮ್ಸೆ ಆಟ ಆಡಿಸ್ಬೋದು ಅಲ್ವಾ ಮಗ್ನೆ? ಎಸ್ 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 ಎಸ್. ಫಂಕ್ಷನ್ ಮುಗಿಸ್ಕೊಂಡು ಬಂದು ಇವಾಗ ಮಧ್ಯಾಹ್ನ ಸ್ವೀಟ್ ತಿಂದಿದ್ವಿ. ಇವಾಗ ಒಳ್ಳೆ ಚಿಕನ್ ಸಾಂಬಾರ್ ಮಾಡ್ತಾ ಇದ್ದಾರೆ ಅಮ್ಮ. ತಿಂದು ಇವತ್ತಿನ ಡೇನ ಕಂಪ್ಲೀಟ್ ಆಗಿ ಮುಗಿಸೋದು ಅಷ್ಟೇ. ಸರು ಹಾಯ್ ಸಿರಿ. ಎಸ್ ಸಿರಿ ಮಗಳೇ. ಹಾಯ್ ಸಿರಿ ಸಿರಿ. ಎಸ್ ಸಿರಿ ಸಿರಿ ನೋಡಲಿ ಇಲ್ಲಿ ಇಲ್ಲಿ ಸಿರಿ. ಎಸ್ ಹಾಯ್ ಕರ್. ಹಾಯ್ ಹಾಯ್ ಪಪ್ಪ. ಇಲ್ಲ ಇವಾಗ ಅವಳು ಹಾಯ್